ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದಂಥ ವಿಚಾರವನ್ನ ತಿರುಚಿ ಕಾಂಗ್ರೆಸ್ ಅವರು ದೇಶವ್ಯಾಪಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಅಂಬೇಡ್ಕರ್ ಅವರಿಗೆ ಬರೆದಂಥ ದ್ರೋಹ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅಂಬೇಡ್ಕರ್ ಎಂದೂ ಕೂಡ ಕಾಂಗ್ರೆಸ್ಸಿನ ನಾಯಕರಾಗೇ ಇರಲಿಲ್ಲ. ಅವರು ಅಂಬೇಡ್ಕರ್ ಎಂದೂ ಕೂಡ ಕಾಂಗ್ರೆಸ್ ಅನ್ನು ವಿರೋಧಿಸಿ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಸರ್ಕಾರದ ವಿರುದ್ಧ ಪತ್ರವನ್ನು ಬರೆದು ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಟ್ಟಂತವರು. ಆಮೇಲೆ ತನ್ನದೇ ಆದಂಥ ಪಕ್ಷವನ್ನ ಸ್ಥಾಪನೆ ಮಾಡಿ ಆ ಪಕ್ಷದಿಂದ ಸ್ಪರ್ಧಿಸಿದ್ರು. 1952 ಮತ್ತು 54ರಲ್ಲಿ ಅವರು ಸ್ಪರ್ಧೆ ಮಾಡಿದಾಗ ಇದೇ ಕಾಂಗ್ರೆಸ್ ಅವರು, ಇದೇ ನೆಹರು ಅವರು ಮಹಾರಾಷ್ಟ್ರದಲ್ಲಿ ಹೋಗಿ ಅವರ ವಿರುದ್ಧ ಚುನಾವಣಾ ಪ್ರಚಾರವನ್ನು ಮಾಡಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರನ್ನ ಗೆಲ್ಲಕ್ಕೆ ಬಿಡಬೇಡಿ, ಸೋಲಿಸಿ ಅಂಬೇಡ್ಕರ್ ಅವರಂತ ಹೇಳಿದಂಥ ಕಾಂಗ್ರೆಸ್ ನಾಯಕರು ಇವತ್ತು ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವರು ನಮ್ಮ ನಾಯಕರು, ಅವ್ರಿಗೆ ಅವಮಾನ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ನಿಜ ಬಣ್ಣ, ಗೋಮುಖ ವ್ಯಾಘ್ರದ ಬಣ್ಣವನ್ನು ತೋರಿಸ್ತದೆ. ಅಂಬೇಡ್ಕರ್ ಅವರಿಗೆ ಎಂದೂ ಕೂಡ ಅವರು ಲೀಡರ್ ಅಂತ ಒಪ್ಕೊಂಡ್ಲೇ ಇಲ್ಲ. ಅವ್ರಿಗೆ ಭಾರತ ರತ್ನ ಆಗಲಿ ಪದ್ಮಶ್ರೀ ಏನು ಕೊಡಲೇ ಇಲ್ಲ. ಅವರು ಸ್ವತಃ ನೆಹರು ಅವ್ರಿಗೆ ಕೊಟ್ಕೊಂಡ್ಬಿಟ್ರು. ನೋಡಿ, ಅವ್ರ ಕುಟುಂಬಕ್ಕೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಭಾರತ ರತ್ನ ಕೊಟ್ಕೊಂಡ್ಬಿಟ್ರು, ಅವರೇ ಕೊಟ್ಕೊಂಡ್ಬಿಟ್ರು. ಇನ್ನು ರಾಹುಲ್ ಗಾಂಧಿಗೆ ಒಂದು ಪೆಂಡಿಂಗ್ ಇದೆ ಅಷ್ಟೇ, ಭಾರತ ರತ್ನ ಕೊಡೋದು ರಾಹುಲ್ ಗಾಂಧಿಗೆ ಒಂದು ಪೆಂಡಿಂಗ್ ಇದೆ. ಅದು ಕೊಟ್ಟರೆ 4 ತಲೆಮಾರು ಆಗೋಗ್ತದೆ. ಅಂದರೆ ಭಾರತ ರತ್ನ ಮೆಂಟ್ ಫಾರ್ ಇವ್ರ ಕುಟುಂಬ, ಗಾಂಧಿ ಇಂದಿರಾ ಗಾಂಧಿ ಕುಟುಂಬಕ್ಕೆ ಅದು ಮೆಂಟ್ ಫಾರ್, ಅದಕ್ಕೆ ರಿಸರ್ವ್ ಅನ್ನೋ ರೀತಿ ಇವರ ನಡವಳಿಕೆ ನಡೆದಿದೆ. ಅದರಿಂದ ಇವತ್ತು ಅಂಬೇಡ್ಕರ್ ಅವರ ವಿಚಾರವಾಗಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ನಿಲುವಿಂದ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡೋ ರೀತಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರೆಲ್ಲ ಪುಣ್ಯ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ದೇಶಕ್ಕೆ ಮಾದರಿ ಆಗೋ ರೀತಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಂದಿದ್ದಾರೆ. ಇವತ್ತು ಏನು ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡ್ಬಂದ್ರು, ಅವತ್ತು ಮೊದಲು ಕಾಂಗ್ರೆಸ್, ನೆಹರು ಕಾಲದ ಕಾಂಗ್ರೆಸ್ ಅವತ್ತ್ಯಾಕೆ ಅಂಬೇಡ್ಕರ್ ಫೋಟೋವನ್ನ ಇಡಲಿಲ್ಲ? ಇವತ್ತವರೆಗೂ ಅವ್ರು ರಾಜೀನಾಮೆ ಯಾಕೆ ಕೊಟ್ಟರು ಅಂತ ಆ ಪತ್ರವನ್ನೇ ಬಿಡುಗಡೆ ಆಗಿಲ್ಲ ಇದುವರೆಗೂ. ಅದನ್ನು ಮುಚ್ಚಾಕ್ಬಿಟ್ರು. ಅವತ್ತು ರಾಜೀನಾಮೆ ಪತ್ರದಲ್ಲಿ ಸುದೀರ್ಘವಾದಂಥ ಪತ್ರವನ್ನು ಅವ್ರು ಬರೆದಿದ್ರು, ಅದನ್ನು ಮುಚ್ಚಾಕಿದ್ರು. ಎಂದಾದರೂ ನೆಹರು ಅವರು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡಿರೋದು, ಅಂಬೇಡ್ಕರ್ ಅವರನ್ನ ಹೊಗಳಿರೋವಂಥದ್ದು ಎಂದಾದರೂ ಇದೆಯಾ? ಎಂದೂ ಇಲ್ಲ. ಈಗ ಹೊಸದಾಗಿ ವೋಟ್ ಬ್ಯಾಂಕ್ಗೋಸ್ಕರ, ವೋಟ್ ಪಾಲಿಟಿಕ್ಸ್ಗೋಸ್ಕರ ಅಂಬೇಡ್ಕರ್ ಹೆಸರನ್ನ ತರುವಂಥದ್ದು ಕಾಂಗ್ರೆಸ್ಗೆ ನಿಜಕ್ಕೂ ನಾಚಿಕೆ ಆಗಬೇಕು. ಈ ಥರ ಅಂಬೇಡ್ಕರ್ ಹೆಸರನ್ನ ದುರುಪಯೋಗ ಮಾಡಿಕೊಂಡು ವೋಟ್ ಪಾಲಿಟಿಕ್ಸ್ ಮಾಡ್ತಾ ಇರೋ ಕಾಂಗ್ರೆಸ್ ಜನಕ್ಕೆ ಜನ ಸರಿಯಾದಂಥ ಪಾಠವನ್ನು ಸರಿಯಾದ ಸಮಯದಲ್ಲಿ ಕಳಿಸ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.